ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಯಾಕೆ ಅಂದರೆ ಇಂಥ ಒಂದು ಪ್ರಶಸ್ತಿ ಪ್ರಧಾನ ಒಂದು ಕಾರ್ಯಕ್ರಮನ, ಒಂದು ಅಕಾಡೆಮಿನ ನೀವೆಲ್ಲ ಸೇರಿ ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ಗೆ ಅವಾರ್ಡ್ಸ್ ಎಲ್ಲ ನೀಡ್ತಾ ಇದ್ದೀರಾ. ನನಗೂ ಕೂಡ ನಿಜವಾಗ್ಲೂ ತುಂಬ ಖುಷಿ ಏನಾಗ್ತಾಯಿದೆ ಅಂದರೆ, ನಾನು ಒಳ್ಳೆ ಸಿನಿಮಾ ಮಾಡಿದಾಗ ಬೆನ್ನು ತಟ್ಟಿ ಚೆನ್ನಾಗಿ ಮಾಡಿದೀಯಮ್ಮ, ಇನ್ನೂ ಈ ಥರ ಕಥೆ ಎಲ್ಲ ಮಾಡಬೇಕು ಅಂತ ಪ್ರೋತ್ಸಾಹನೂ ಕೊಡ್ತಾಯಿದ್ರಿ. ಮತ್ತು ಕೆಟ್ಟ ಸಿನಿಮಾ ಮಾಡಿದಾಗ ತುಂಬ ಬೈದಿದ್ದೆ ಕೂಡ ನನಗೆ, ಅದನ್ನು ನಿಜ ಆ್ಯಕ್ಚುಲಿ. ಸೊ ನಿಜವಾಗ್ಲೂ ಈ ಚಂದನವನ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ ಇವತ್ತು 7ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇತ್ತೀಚೆಗೆ ಕನ್ನಡ ಸಿನಿಮಾಗಳು ತುಂಬ ಅಂದರೆ ಜಾಸ್ತಿ ಸಿನಿಮಾಗಳು ಜನ ನೋಡ್ತಾ ಇಲ್ಲ, ಪ್ರೇಕ್ಷಕರು ಥಿಯೇಟ್ರಿಗೆ ಬರ್ತಾ ಇಲ್ಲ. ಈ ಸಂದರ್ಭದಲ್ಲಿ, ಈ ಟೈಮಲ್ಲಿ ಏನು ನಿಮ್ಮ ಕಾರ್ಯಕ್ರಮ ಈಗ ಆಗ್ತಾ ಇದೆ, ಅದು ಕನ್ನಡ ಚಿತ್ರರಂಗಕ್ಕೆ ಇನ್ನೊಂದು ಸತಿ ಒಂದು ಉತ್ಸಾಹ ಕೊಡಲಿ, ಇನ್ನೂ ಖುಷಿ ಕೊಡಲಿ. ಮತ್ತು ನಮ್ಮ ಇಂಡಸ್ಟ್ರಿಯಲ್ಲಿ ಇನ್ನೂ ಪ್ರತಿ ವಾರ ಜಾಸ್ತಿ ಸಿನಿಮಾ ರಿಲೀಸ್ ಆಗಲಿ, 100 ಡೇಸ್ ಪ್ರೋಗ್ರಾಮ್ಸ್ ಆಗಲಿ. ಯಾಕೆ ಅಂದರೆ ಇಷ್ಟು ವರ್ಷದಿಂದ ನೋಡೋದಾದರೆ ಆ ಥರದ್ದು ಸೆಲೆಬ್ರೇಷನ್ಸ್ ಆಗ್ತಾನೇ ಇಲ್ಲ. ಸೊ ನಿಮ್ಮ ಪ್ರೋತ್ಸಾಹನ ಯಾವಾಗಲೂ ಸಿನಿಮಾ ಇಂಡಸ್ಟ್ರಿ ಜೊತೆ ಇದ್ದೇ ಇರುತ್ತೆ ಅಂತ ನಾನು ನಂಬ್ಕೊಂಡಿದ್ದೀನಿ. ಮತ್ತು ಇವತ್ತು ಈ ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಕರೆಯೋದಕ್ಕೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನ್ನ ಉತ್ತರ ಪ್ರದೇಶದಲ್ಲಿ ಹುಟ್ಟಿದೆ, ಆದರೆ ಇವತ್ತು ನಿಮ್ಮ ಪ್ರೀತಿಯಿಂದ ನಾನು ಕನ್ನಡತಿಯಾಗಿ ನಿಮ್ಮ ಮುಂದೆ ನಿಂತಿದ್ದೀನಿ. ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಸೊ ಈ ಕಾರ್ಯಕ್ರಮಕ್ಕೆ ನನಗೆ ಕರೆಯೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ಮತ್ತು ಈಗ ಹೇಗೆ ಬೇರೆ ಬೇರೆ ದೇಶಗಳಲ್ಲಿ ಕ್ರಿಟಿಕ್ಸ್ ಅವಾರ್ಡ್ಸ್ ತುಂಬ ದೊಡ್ಡ ಮಟ್ಟದಲ್ಲಿದೆ, ಅದೇ ರೀತಿ ಚಂದನವನ ಕ್ರಿಟಿಕ್ ಅವಾರ್ಡ್ಸು ಆ ಮೆಟ್ಟಿಗೆ ಬೆಳೀಲಿ ಅಂತ ನಾನು ಹಾರೈಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು. ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ಸೊ ಮೊದಲಿಗೆ ಆಂಬಸ್ಟೋನ್ ಪ್ರಾಪರ್ಟೀಸ್ ಕಡೆಯಿಂದ ನಾವು ಟೈಟಲ್ ಸ್ಪಾನ್ಸರ್ ಆಗಿರೋದಕ್ಕೆ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ಗೆ ತುಂಬ ಹೆಮ್ಮೆಯ ವಿಷಯವಾಗಿದೆ. ಹಾಗೂ ಕಂಗ್ರ್ಯಾಚುಲೇಷನ್ಸ್ ಫಾರ್ ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅವಾರ್ಡ್ ಫಾರ್ ಸ್ಟೆಪ್ಪಿಂಗ್ ಇನ್ ಟು 7th year. ಐ ಜಸ್ಟ್ ಫಾರ್ಗಾಟ್ ದ ಕೇಸ್, ಸೊ ಪ್ಲೀಸ್ ಎಕ್ಸ್ಪ್ಲೇನ್ ಫಾರ್ ದ್ಯಾಟ್. ಮತ್ತು ನಾಮಿನಿ ಆಗಿರುವಂಥ ಎಲ್ಲ ಕಲಾವಿದರಿಗೂ ಮತ್ತು ಟೆಕ್ನಿಷಿಯನ್ಸ್ಗೂ ನಮ್ಮ ಆಂಬಸ್ಟೋನ್ ಪ್ರಾಪರ್ಟೀಸ್ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೇನೆ. ಆ್ಯಂಡ್ ದೆನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ದ ಆಪರ್ಚುನಿಟಿ. ಮತ್ತು ಆಂಬಸ್ಟೋನ್ಸ್ ಪ್ರಾಪರ್ಟಿ ಕಡೆಯಿಂದ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಜೈ ಕನ್ನಡ, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.